ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ತಜ್ಞ ವೈದ್ಯರು ಸಲಹೆ ಸೂಚನೆಯನ್ನ ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಆರ್ ಯೋರ್ ಕಿಡ್ನಿ ಸೇಫ್? ನಿಮ್ಮ ಮೂತ್ರಪಿಂಡ ಚೆನ್ನಾಗಿದೆಯಾ? ಅರ್ಲಿ ಡಿಟೆಕ್ಷನ್, ಕಿಡ್ನಿ ಸಮಸ್ಯೆಯ ಅರ್ಲಿ ಡಿಟೆಕ್ಷನ್ ಎಷ್ಟು ಮುಖ್ಯವಾಗುತ್ತೆ, ಜೊತೆಗೆ ಕಿಡ್ನಿ ಹೆಲ್ತನ್ನು ನಾವು ಹೇಗೆ ಕಾಪಾಡ್ಕೋಬೇಕು? ಪ್ರತಿ ವರ್ಷ ಮಾರ್ಚ್ ಎರಡನೇ ವಾರದ ಗುರುವಾರ ವರ್ಲ್ಡ್ ಕಿಡ್ನಿ ಡೇ ಆಗಿ ಆಚರಣೆ ಮಾಡಲಾಗುತ್ತೆ. ಈ ದಿನ ಕಿಡ್ನಿ ಹೆಲ್ತ್ ಬಗ್ಗೆ ತಜ್ಞ ವೈದ್ಯರು ಯಾವ ರೀತಿ ಕಿಡ್ನಿ ಹೆಲ್ತನ್ನು ಕಾಪಾಡ್ಕೋಬೇಕು, ಹಾಗೆ ಎಷ್ಟು ಫ್ರೀಕ್ವೆಂಟ್ ಆಗಿ ಕಿಡ್ನಿ ಹೆಲ್ತ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡಿಸ್ಕೋತಾ ಇರಬೇಕು, ಈ ವಿಚಾರಗಳ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಾ ಬರ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ನಿಮಗೆಲ್ಲ ತಿಳಿಸ್ಲಿಕ್ಕೆ ಅಂತ ನಮ್ಮ ಜೊತೆ ಕಾವೇರಿ ಆಸ್ಪತ್ರೆಯ ಡೈರೆಕ್ಟರ್, ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ, ಮೂತ್ರಪಿಂಡ ತಜ್ಞರು ಡಾಕ್ಟರ್ ರಾಮಮೋಹನ್ ಶ್ರೀಪಾದ್ ಭಟ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್. ಈಗ ಕಾವೇರಿ ಆಸ್ಪತ್ರೆ ಪ್ರತಿ ವರ್ಷವೂ ಕೂಡ ಕಿಡ್ನಿ ಡೇ ದಿನ ಒಂದು ಥೀಮನ್ನು ಇಟ್ಕೊಂಡು ಏನಾದರೂ ಒಂದು ಕಿಡ್ನಿ ಸಮಸ್ಯೆಯ ವಿಚಾರವಾಗಿ ಅವೇರ್ನೆಸ್ ಅನ್ನು ಜನರಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಸೊ ಈ ವರ್ಷ ಆರ್ ಯೋರ್ ಕಿಡ್ನಿ ಸೇಫ್ ಅನ್ನೋ ಒಂದು ಥೀಮ್ ಇದೆ. ಸೊ ಈ ಥೀಮ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಇದು ಬರೀ ನಮ್ಮ ಆಸ್ಪತ್ರೆಗೆ ಸೀಮಿತವಾಗಿರೋದಿಲ್ಲ. ಇದು ವರ್ಲ್ಡ್ ಕಿಡ್ನಿ, ನಮ್ಮದು ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ನೆಫ್ರಾಲಜಿ ಅಂತ ಇದೆ. ಇಡೀ ವಿಶ್ವದಲ್ಲೇ ಎಲ್ಲ ಮೂತ್ರಪಿಂಡ ತಜ್ಞರು ಸೇರಿ ಮಾಡಿರೋವಂಥ ಒಂದು ಕನ್ಸಾರ್ಟಿಯಮ್ಮು. ಅವರು ಪ್ರತಿ ವರ್ಷ ಒಂದು ಥೀಮ್ ಡಿಸೈಡ್ ಮಾಡ್ತಾರೆ. ಈ ವರ್ಷದ ಥೀಮ್ ಆರ್ ಯೋರ್ ಕಿಡ್ನೀಸ್ ಓಕೆ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ನಾವು ಕೂಡ ಅಳವಡಿಸ್ಕೊಂಡು ನಾವು ಕೂಡ ಅದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಎಷ್ಟೋ ಕಿಡ್ನಿ ಸಮಸ್ಯೆಗಳಾಗತ್ತೆ ಅಂದಾಗ ಇಟ್ ಇಸ್ ಸೈಲೆಂಟ್ ಅಂತ ಹೇಳ್ತೀರಾ, ಗೊತ್ತಾಗೋದಿಲ್ಲ ಬೇಕಾ ಅಂತ. ಸೊ ಯಾಕೆ ಗೊತ್ತಾಗಲ್ಲ? ವೈ ಇಸ್ ಇಟ್ ಸೈಲೆಂಟ್ ಅಂತ? ಅದು ಸೈಲೆಂಟ್ ಅಂತ ಇರೋ ಒಂದು ನಿಜ ಸಂಗತಿನ ಎಲ್ಲರಿಗೂ ತಿಳಿಸಿ ಹೇಳಬೇಕು ಅಂತ ಅಂದ್ಬಿಟ್ಟೆ ಈ ಥರ ಒಂದು ಟೈಟಲ್ ಕೊಟ್ಟಿರೋದು. ಯಾಕೆ ಸೈಲೆಂಟು ಅಂತಂದರೆ, ಭಾಗಶಃವಾಗಿ 50% ಜನಕ್ಕೆ ಕಿಡ್ನಿ ಸಮಸ್ಯೆ ಬರೋದು ಶುಗರು ಮತ್ತು ಬಿ ಪಿಯಿಂದ. ಶುಗರು, ಬಿ ಪಿ, ಕೊಬ್ಬು, ಬೊಜ್ಜುತನ, ಒಬಿಸಿಟಿಯಿಂದ ಬರೋದು. ಇದು ಎಲ್ಲೋದು ಸೈಲೆಂಟೇನೆ. ಅದು 3 ಸೈಲೆಂಟ್ ಆಗಿರೋದ್ರಿಂದ ಅದರಿಂದ ಬರೋವಂಥ ಕಾಯಿಲೆಗಳು, ಎಸ್ಪೆಷಲಿ ಹಾರ್ಟ್ ತೊಂದರೆ ಆಗಲಿ, ಕಿಡ್ನಿ ತೊಂದರೆ ಆಗಲಿ, ಸೈಲೆಂಟೇನೆ. ಅದು ಸುಮಾರಷ್ಟು ಡ್ಯಾಮೇಜ್ ಮಾಡಿದ್ಮೇಲೆ ಅಷ್ಟೇ ಅದು ಸಿಂಪ್ಟಮ್ಸ್ ಬರುತ್ತೆ. ಎಸ್ಪೆಷಲಿ ನಮ್ಮ ಮೂತ್ರಪಿಂಡಗಳು. ಎಷ್ಟೊಂದು ಜನ ಹಿಂದಿನ ದಿವಸನೂ ಜಿಮ್ ಮಾಡ್ಕೋತಾ ಇರ್ತಾರೆ, ಮಾರನೇ ದಿವಸ ಏನೋ ಸಣ್ಣ ತೊಂದರೆ ಆಯಿತು ಅಂತ ಬರ್ತಾರೆ. ಅವ್ರು ಬ್ಲಡ್ ಟೆಸ್ಟ್ ಮಾಡಿದ್ರೆ ಕ್ರಿಯಾಟಿನಿನ್ ಹತ್ತಿರುತ್ತೆ. ಕ್ರಿಯಾಟಿನಿನ್ ಅಂತ ಹೇಳೋದು ನಾವು ರಕ್ತದಲ್ಲಿ ಮಾಡುವಂಥ ಒಂದು ತಪಾಸಣೆ. ಅದು 1.2ಕ್ಕಿಂತ ಕೆಳಗಿರಬೇಕು. ಅದು 1.2ಕ್ಕಿಂತ ಜಾಸ್ತಿ ಹೋಯಿತು ಅಂತಂದರೆ ನಮ್ಮ ಮೂತ್ರಪಿಂಡಗಳು ಕಡಿಮೆ ಕೆಲಸ ಮಾಡ್ತಿದೆ ಅಂತ ಲೆಕ್ಕ. 10 ಆಯಿತು ಅಂದರೆ ಎರಡು ಕಿಡ್ನಿ ಆಲ್ಮೋಸ್ಟ್ ಹೋಗಿದೆ ಅಂತಲೇ ಲೆಕ್ಕ. ಸೊ ಅಷ್ಟುವರೆಗೂ 95% ಡ್ಯಾಮೇಜ್ ಆಗುವಲ್ಲಿವರೆಗೂ ಗೊತ್ತೇ ಆಗೋದಿಲ್ಲ ಮನುಷ್ಯನಿಗೆ. ಯಾಕಂದರೆ ಅದು ಸ್ಲೋ ಆಗಿ ವರ್ಷಗಟ್ಟಲೆಯಿಂದ ನಿಧಾನವಾಗಿ ಬೆಳ್ಕೊತಾ ಬರುತ್ತೆ. ಅದರಿಂದಾಗಿ ಮನುಷ್ಯರಿಗೆ ಗೊತ್ತಾಗೋದಿಲ್ಲ, ಜನರಿಗೆ ಗೊತ್ತಾಗೋದಿಲ್ಲ. ಓಕೆ ಡಾಕ್ಟರ್, ಈಗ ಕಿಡ್ನಿ ತಪಾಸಣೆ ಮಾಡಿದಾಗ ಕ್ರಿಯಾಟಿನ್ ಅಷ್ಟಿದ್ದಾಗ ಕಿಡ್ನಿ ಹಾಳಾಗಿದೆ ಅಂತ ಲೇಟಾಗಿ ಗೊತ್ತಾಗತ್ತೆ ಅಂತ ಹೇಳಿದರೆ, ಸೊ ಆ ರೀತಿ ಲೇಟ್ ಮಾಡ್ಕೋಬಾರ್ದು ಅಂತ ಇದ್ದಾಗ, ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ಕಿಡ್ನಿ ಹೆಲ್ತ್ ಚೆಕ್ ಮಾಡಬೇಕು ಅಂತ ಇದ್ದಾಗ, ತಪಾಸಣೆ ಮಾಡಬೇಕು ಅಂದರೆ ಏನೇನು ಮಾಡಬೇಕಾಗತ್ತೆ? ನಾವು ಮಿನಿಮಮ್ ಆಗಿ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಆಮೇಲೆ ಬ್ಲಡ್ಡಲ್ಲಿ ಕ್ರಿಯಾಟಿನಿನ್ನು, ಆಮೇಲೆ ಮೂತ್ರದೊಂದು ಟೆಸ್ಟ್, ರೊಟೀನ್ ಟೆಸ್ಟ್. ಇದು 4 ಮಾಡಿದ್ರೆ ಸಿಂಪಲ್. ಈ 4 ಸಿಂಪಲ್ ಮಾಡಿದ್ರೆ ಸುಮಾರಷ್ಟು ನಾವು ಜನನ ಕಂಡು ಹಿಡಿದು ಬಿಡ್ಬೋದು. ಮತ್ತು ಈಗ ಶುಗರು, ಬಿ ಪಿ ಇರೋರಿಗೆ ಎಸ್ಪೆಷಲಿ ಅದು ಚೆನ್ನಾಗಿ ಕಂಟ್ರೋಲ್ ಇಲ್ಲ ಅಂತಂದರೆ ಮೂತ್ರಪಿಂಡ ರೋಗ ಬರೋ ಚಾನ್ಸಸ್ ಜಾಸ್ತಿನೇ. ಅವರಂತೂ ಬಹಳ ಕೇರ್ಫುಲ್ ಆಗಿರಬೇಕು. ಬೇರೆಯವರು ಕೂಡ, ಜನಸಾಮಾನ್ಯರು ಸಣ್ಣ ವಯಸ್ಸಿಂದನೇ ಶುರು ಮಾಡಬೇಕು. ಇವಾಗ 40 ವರ್ಷ 50 ವರ್ಷ ಆದಮೇಲಲ್ಲ. ಈಗ ಎಲ್ಲ 20-25 ವರ್ಷದವ್ರು ನಮ್ಮ ಹಾಸ್ಪಿಟಲ್ ಡಯಾಲಿಸಿಸ್ ಮೇಲಿದ್ದಾರೆ. ಸೊ ಸಣ್ಣ ವಯಸ್ಸಿಂದನೇ ನಾವು ಜನರಿಗೆ ಪ್ರತಿ ವರ್ಷವೂ ಅಟ್ಲೀಸ್ಟ್ 1 ಸತಿ ಆದ್ರೂ ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಕ್ರಿಯಾಟಿನಿನ್, ಯೂರಿನ್ ಚೆಕ್ ಮಾಡ್ಕೋತಾ ಬಂದರೆ ಅದು ಬಹಳ ಸೂಕ್ತ. ಓಕೆ ಡಾಕ್ಟರ್, ಎಷ್ಟು ಫ್ರೀಕ್ವೆಂಟ್ ಆಗಿ ಟೆಸ್ಟ್ಗಳನ್ನು ಮಾಡ್ತಿರ್ಬೇಕಾಗತ್ತೆ ಡಾಕ್ಟರ್? ಜನಸಾಮಾನ್ಯರು ಯಾರಿಗೆ ಬಿ ಪಿ ಶುಗರ್ ಇಲ್ಲ ಅಂತಂದರೆ ವರ್ಷಕ್ಕೊಂದ್ಸತಿ ಮಾಡಿದ್ರೆ ಸಾಕು. ಇದೇನು ಜಾಸ್ತಿ ಏನು ದುಡ್ಡೇನಾಗಲ್ಲ. ಬಿ ಪಿ ಶುಗರು ಚೆಕ್ ಮಾಡೋದಕ್ಕೆ ಎಷ್ಟು ದುಡ್ಡು ಆಗೋದು? ಒಂದು 100-200 ರೂಪಾಯಲ್ಲಿ ಮುಗಿದೋಗ್ಬಿಡುತ್ತೆ. ಇದೆಲ್ಲ ನಾನು ಹೇಳಿದ್ದಷ್ಟು ಟೆಸ್ಟು ಮನೆ ಹತ್ತಿರ ಇರೋ ಸಣ್ಣ ಲ್ಯಾಬ್ಗೆ, ಅಥವಾ ಇವಾಗ ಆನ್ಲೈನಲ್ಲೇ ದೊಡ್ಡ ಪೇಟೆಗಳಲ್ಲಿ ಇದ್ದೀವಿ ಅಂತಂದರೆ ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ಬೋದು. ಇಲ್ಲ 200-250 ರೂಪಾಯಲ್ಲಿ ಮುಗಿದೋಗ್ಬಿಡುತ್ತೆ.
ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು. ಇವಾಗ ಶುಗರು ಬಿ ಪಿ ಇರೋರಿಗೆ ಒಂದು 6 ತಿಂಗಳಿಗೊಮ್ಮೆ ಮಾಡೋದು ಒಳ್ಳೆಯದು. ಆಲ್ರೆಡಿ ಹಾರ್ಟ್ ತೊಂದರೆ ಇದೆ ಅಥವಾ ಆಲ್ರೆಡಿ ಕಿಡ್ನಿ ತೊಂದರೆ ಇದೆ ಅಂತಂದರೆ ನಿಮ್ಮ ಡಾಕ್ಟ್ರ್ ಹೇಗೆ ಎಷ್ಟು ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೋ ಅಷ್ಟು ಫ್ರೀಕ್ವೆನ್ಸಿಲಿ ಟೆಸ್ಟ್ ಮಾಡೋದು ಮುಖ್ಯ. ಓಕೆ ಡಾಕ್ಟರ್, ಇನ್ನು ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ ಅಂತಂದರೆ ಅದನ್ನು ತಡೆ ಹಿಡಿಯೋದು ಹೇಗೆ? ಹೌ ಟು ಪ್ರಿವೆಂಟ್ ದೋಸ್ ಪ್ರಾಬ್ಲಮ್ಸ್ ಅಂತ? ಭಾಳ ಸಿಂಪಲ್. ಇವಾಗ 50% ಜನಕ್ಕೆ ಶುಗರ್ ಬಿ ಪಿ ಕೊಬ್ಬುತನ ಇದೆ ಅಂತಂದರೆ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡ್ಕೊಂಬಿಟ್ರೆ ಆಯಿತು. ಕೊಬ್ಬುತನ ಶುಗರು ಬಿ ಪಿ ಬರದೇ ಇದ್ದಂಗೆ ನೋಡಿಕೊಂಡ್ರೆ ಅದರಷ್ಟು ಒಳ್ಳೇದು ಬೇರೆ ಯಾವುದೂ ಇಲ್ಲ. ಒಂದು ಪಕ್ಷ ಬಂದೇ ಬಿಡ್ತಪ್ಪ ಶುಗರ್ ಇದೆ ಅಥವಾ ಬಿ ಪಿ ಇದೆ ಅಂತಂದರೆ ಅದನ್ನು ಸೀರಿಯಸ್ ಆಗಿ ತೊಗೋಬೇಕು. ಜನರು ಅದನ್ನು ಸೀರಿಯಸ್ ಆಗಿ ತೊಗೋತಾ ಇಲ್ಲ ನಾನು ಹಿಂದಿನ ದಿವಸ ಸ್ವಲ್ಪ ಜಾಸ್ತಿ ಸ್ವೀಟ್ ತಿಂದ್ಬಿಟ್ಟಿದ್ದೆ, ಇಲ್ಲ ಅಲ್ಲಿ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ನು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಟೆನ್ಷನ್, ಅದಕ್ಕೆ ಬಿ ಪಿ ಜಾಸ್ತಿ ಇದೆ ಅಂತ ಹೇಳ್ಕೊತಾನೆ ಸುಮಾರು ವರ್ಷಗಟ್ಟಲೆ ಕಳೆದು ಬಿಡ್ತಾರೆ. ಅದು ಒಳಗಿಂದ ಒಳಗೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಅದಕ್ಕೇ ಇದು 2 ಕಾಯಿಲೆಗೂ ಸೈಲೆಂಟ್ ಕಿಲ್ಲರ್ ಅಂತ ಕರೆಯೋದು. ಅದಕ್ಕೇ ಒಳಗಿಂದ ಒಳಗೆ ಅದು ನಮ್ಮ ಎಲ್ಲ ಅಂಗಾಂಗಗಳನ್ನು ಅದು ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಬರೀ ನಮ್ಮ ಮೂತ್ರಪಿಂಡ ಮಾತ್ರ ಅಲ್ಲ. ಸೊ ಬಿ ಪಿ ಶುಗರ್ ಇದೆ ಅಂದರೆ ಅದಕ್ಕೆ ಕರೆಕ್ಟಾಗಿರೋ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಥರದಲ್ಲೂ ಮೆಡಿಸಿನ್ಸೇ ತೊಗೋಬೇಕು ಅಂತಲ್ಲ, ನಮ್ಮ ಊಟದಲ್ಲಿ ಪಥ್ಯ ಮಾಡಿ, ಎಕ್ಸಸೈಸು, ಕೊಬ್ಬನ್ನು ಇಳಿಸಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಅಷ್ಟರಲ್ಲಿ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಮೆಡಿಸಿನ್ಸು ಬೇಕಾಗ್ತದೆ. ಅದೆಲ್ಲ ಮಾಡಿಕೊಂಡು ಕಂಟ್ರೋಲ್ ಇಟ್ಕೋಬೇಕು. ಕಂಟ್ರೋಲ್ ಇಟ್ಕೊಳ್ಳೋದು ಅಂದರೆ ಪದೇ ಟೆಸ್ಟ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ. ತಿಂಗಳು ಚೆಕ್ ಮಾಡ್ಕೋಬೇಕು. ಶುಗರ್ ಇರೋರು ತಿಂಗಳು ಮಾಡ್ತಾ ಇರಬೇಕು. ಬಿ ಪಿ ಇರೋರು ಕೂಡ ಮನೇಲೇ ಬಿ ಪಿ ಮಾನಿಟರ್ ಇಟ್ಕೊಂಡು ಚೆಕ್ ಮಾಡ್ಕೋದು. ತಿಂಗಳು ದಿವಸ ಮಾಡಿದ್ರೆ ಭಾಳ ಒಳ್ಳೆಯದು. ಮಾಡ್ಕೋತಾ ಇದ್ದರೆ ನಮ್ಮ ಕಿಡ್ನಿ ತೊಂದರೆ ಒಂದೇ ಅಲ್ಲ, ಕಣ್ಣಿನ ತೊಂದರೆಗಳು, ನರಗಳ ತೊಂದರೆಗಳು, ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಹಾರ್ಟ್ ಫೇಲಿಯರ್ ಎಲ್ಲದನ್ನೂ ನಾವು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಈಗ ಭಾರತ ಈಗ ಕಿಡ್ನಿ ಫೇಲ್ಯೂರ್ ಕ್ಯಾಪಿಟಲ್ ಆಗಿದೆ ಅಂತ ಹೇಳ್ತಾ ಇದ್ರಿ ನೀವು. ಸೊ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ ಎಷ್ಟಿದೆ ಆ್ಯಂಡ್ ಯಾಕೆ ಕಿಡ್ನಿ ಫೇಲ್ಯೂರ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಡಾಕ್ಟರ್? ಭಾರತದಲ್ಲಿ ಕಿಡ್ನಿ ಫೇಲ್ಯೂರ್ ಹೆಚ್ಚಾಗೋದಕ್ಕೆ ಒಂದೇ ಕಾರಣ, ಡಯಾಬಿಟಿಸು, ಬಿ ಪಿ ಜಾಸ್ತಿ ಆಗಿದೆ. ಈಗ ಸುಮಾರಾಗಿ 10 ವರ್ಷದ ಹಿಂದೆನೇ ನಮ್ಮ ಭಾರತ ವಿಶ್ವದ ಡಯಾಬಿಟಿಸ್ ಕ್ಯಾಪಿಟಲ್ ಆಯಿತು. ಚೈನಾನ ಮೀರಿಸಿ ವಿಶ್ವದ ಡಯಾಬಿಟಿಸ್ ಕ್ಯಾಪಿಟಲ್ ಆಯಿತು. ಈ ಶುಗರ್ನ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ 10 ವರ್ಷ ಆದಮೇಲೆ ಕಿಡ್ನಿ ಫೇಲ್ಯೂರ್ ಬರುತ್ತೆ. ಸೊ ಅದರಿಂದಾಗಿ 1 ದಶಕದ ನಂತರ ಇವಾಗ ಕಿಡ್ನಿ ಫೇಲ್ಯೂರ್ ಕ್ಯಾಪಿಟಲ್ ಆಗಿದೆ. ಸರಿನಾ? ಇವಾಗ ಅಫಿಷಿಯಲ್ ರೆಕಾರ್ಡ್ಸು ಬೇರೆ ತೋರಿಸ್ತಾ ಇದ್ರು ಕೂಡ 10 ವರ್ಷದ ಹಿಂದೆನೇ ಸೀಕ್ ಸ್ಟಡಿ ಅಂತ ಅಂದ್ಬಿಟ್ಟು ನಮ್ಮ ದೇಶದಾದ್ಯಂತ ಮಾಡಿದ್ರು. ಸುಮಾರು 3-4 ಸಾವಿರ ಜನನ ಸ್ಕ್ರೀನ್ ಮಾಡಿದ್ರು. ಅದರಲ್ಲಿ 17% ಜನಕ್ಕೆ, 17% ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಈಗ ಇನ್ನೂ ಜಾಸ್ತಿ ಆಗಿರುತ್ತೆ. ಈಗ 20ಕ್ಕಿಂತ ಜಾಸ್ತಿ ಆಗಿರುತ್ತೆ ಖಂಡಿತವಾಗಿ. ಯಾಕಂದರೆ ನಾವು ಬೊಜ್ಜುತನ ಜಾಸ್ತಿ ಆಗಿದೆ, ಶುಗರ್ ಬಿ ಪಿ ಜಾಸ್ತಿ ಆಗಿದೆ, ನಾವು ಫಾಸ್ಟ್ ಫುಡ್ ಜಾಸ್ತಿ ತಿಂತಾ ಇದ್ದೀವಿ, ಉಪ್ಪು ಜಾಸ್ತಿ ತಿಂತಾ ಇದ್ದೀವಿ, ಹೆಲ್ದಿ ವೆಜಿಟೇಬಲ್ಸ್ ಫುಡ್ಸನ್ನು ಕಡಿಮೆ ತಿಂತಾ ಇದ್ದೀವಿ. ಖಂಡಿತ ಜಾಸ್ತಿ ಆಗಿರುತ್ತೆ. ಸೊ 20% ಜನಕ್ಕೆ ಒಂದು ಮಟ್ಟಿಗೆ ಕಿಡ್ನಿ ಫೇಲ್ಯೂರ್ ಇದ್ದೇ ಇರುತ್ತೆ. ಸಿವಿಯರ್ ಕಿಡ್ನಿ ಫೇಲ್ಯೂರ್ ಇರೋದು ಕಡಿಮೆ ಇರ್ಬೋದು, ಬಟ್ 20% ಜನ ಅಂತಂದ್ರೆ ಎಷ್ಟಾಯಿತು? 30 ಕೋಟಿ ಜನ ಆಯಿತು. ಹೌದು ಡಾಕ್ಟರ್, ಈಗ ನೀವು ಕಳೆದ ಸಂಚಿಕೆಯಲ್ಲಿ ಕಿಡ್ನಿ ಹೆಲ್ತ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದ್ದಾಗ 2 ಕಿಡ್ನಿ ಫೇಲ್ ಆದಾಗ ಡಯಾಲಿಸಿಸ್ ಅಗತ್ಯ ಬೀಳತ್ತೆ ಅಂತ ಹೇಳಿದ್ರಿ. ಸೊ ಈ ರೀತಿ 2 ಕಿಡ್ನಿ ಫೇಲ್ ಆಗಿ ಡಯಾಲಿಸಿಸ್ಗೆ ಒಳಗಾಗಿರುವಂತಹ ಪೇಷಂಟ್ ನಮ್ಮ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಡಾಕ್ಟರ್? ಅಫಿಷಿಯಲ್ ರೆಕಾರ್ಡ್ಸ್ ಯಾವುದೂ ಇಲ್ಲ. 2018ರಲ್ಲಿ ಒಂದು ಎಸ್ಟಿಮೇಟ್ ಮಾಡಿರೋದು ಗೌರ್ಮೆಂಟ್ ಏನಂತಂದರೆ 1.75 ಲ್ಯಾಕ್ಸ್ ಜನ ಭಾರತದಲ್ಲಿ ಡಯಾಲಿಸಿಸ್ ಮಾಡ್ತಿದ್ದಾರೆ ಅಂತ. ಮತ್ತು ಪ್ರತಿ ವರ್ಷ 2.5 ಲಕ್ಷ ಜನ ಆ್ಯಡ್ ಆಗ್ತಿದ್ದಾರೆ, ಡಯಾಲಿಸಿಸ್ ಬೇಕಾಗ್ತಿರೋ ಆ್ಯಡ್ ಆಗ್ತಿದ್ದಾರೆ. ಅದರಲ್ಲಿ 1/3 ಭಾಗದವ್ರಿಗಷ್ಟೇ ಡಯಾಲಿಸಿಸ್ ತೊಗೊಳ್ಲಿಕ್ಕಾಗ್ತಿದೆ. 2/3 ಭಾಗದವ್ರಿಗೆ ಡಯಾಲಿಸಿಸ್ ತೊಗೊಳಕ್ಕಾಗ್ತಾ ಇಲ್ಲ, ಯಾಕಂದರೆ ಅವರಿಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಅಥವಾ ಅವರು ಬಹಳ ಹಿಂದುಳಿದ ಇದರಲ್ಲಿರ್ತಾರೆ, ಕ್ಷೇತ್ರದಲ್ಲಿರ್ತಾರೆ, ಅಲ್ಲಿ ಯಾವುದೂ ಫೆಸಿಲಿಟಿ ಇರೋದಿಲ್ಲ. ಡಯಾಲಿಸಿಸ್ ಬೇಕಾದರೂ ಕೂಡ ಡಯಾಲಿಸಿಸ್ ಅಫೋರ್ಡ್ ಮಾಡೋಕ್ಕಾಗದೆ, ರೀಚ್ ಮಾಡೋಕ್ಕಾಗ್ದೇ ಸತ್ತೋಗ್ತಾ ಇರ್ತಾರೆ. ಸೊ ಹಾಗೆ ಅದನ್ನೇ ಒಂದು ಇಟ್ಕೊಂಡು ನಾವು ಈಗ ಬಂದರೆ ಲಾಸ್ಟ್ 6 ಇಯರ್ಸಲ್ಲಿ ಈಗ 1 ಲಕ್ಷ ಜನ ಆ್ಯಡ್ ಆಗಿದ್ದರೂ ಕೂಡ ನಮ್ಮಲ್ಲಿ ಅಟ್ಲೀಸ್ಟ್ 7.5 ಲಕ್ಷ ಜನ ಭಾರತದಲ್ಲಿ ಡಯಾಲಿಸಿಸ್ ಮೇಲೆ ಇರ್ತಾರೆ. ಇದು ಕಂಪೇರ್ ಮಾಡಿದ್ರೆ ನೀವು ನೆಕ್ಸ್ಟ್ ಬರೋದು ಚೈನಾ 6 ಲಕ್ಷದ ಚಿಲ್ಲರೆ, ನೆಕ್ಸ್ಟ್ ಬರೋದು USA 5.5 ಲಕ್ಷ ಜನ. ಸೊ 550,000 ಪೀಪಲ್ ಆನ್ ಡಯಾಲಿಸಿಸ್ ಇನ್ USA, ನಮ್ಮದು 750,000 ಪೀಪಲ್ ಆನ್ ಡಯಾಲಿಸಿಸ್. ಇದು ಸಣ್ಣ ಎಸ್ಟಿಮೇಟು, ಕಡಿಮೆ, ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿರೋದು. ನಿಜವಾಗ್ಲೂ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಬಟ್ ಇದಕ್ಕಿಂತ 3 ಭಾಗದಷ್ಟು ಜನ ಡಯಾಲಿಸಿಸ್ ತೊಗೊಳಕ್ಕಾಗದೆ ಪ್ರತಿ ವರ್ಷ ಸತ್ತೋಗ್ತಾ ಇದ್ದಾರೆ. ತೊಗೊಳಕ್ಕಾಗದೆ. ಓಕೆ ಡಾಕ್ಟರ್, ಈಗ ಈ ರೀತಿ ಆಗ್ತಾ ಇದೆ, ಡಯಾಲಿಸಿಸ್ ಬೇಕಾಗಿದ್ರೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದಾಗ ವಾಟ್ ಶುಡ್
ಆರ್ ಗವರ್ನಮೆಂಟ್ ಡೂ ಯಾವ ರೀತಿಯ ಮಾಡ್ತಾ ಸ್ಕೀಮ್ಗಳಿದೆ? ಇದೆ NMDP ಅಂತ ಹೇಳಿ ಪ್ರಧಾನ ಮಂತ್ರಿ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂತ ಇದೆ. ಅದರಲ್ಲಿ ಪ್ರತಿ ಒಂದು ತಾಲೂಕಾ ಪ್ಲೇಸಲ್ಲಿ ಕೂಡ ಗವರ್ಮೆಂಟು ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡಿದೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 500 ಡಯಾಲಿಸಿಸ್ ಸೆಂಟರ್ಸ್ ಇದೆ. ಅದನ್ನು ಔಟ್ಸೋರ್ಸ್ ಮಾಡಿದ್ದಾರೆ. ಆ ಕಂಪನಿಯವರು ಒಂದು 4ರಿಂದ 5 ಮೆಷಿನ್ ಪ್ರತಿ ಒಂದು ತಾಲೂಕಾ ಪ್ಲೇಸಲ್ಲಿ ಹಾಕಿದ್ದಾರೆ. ಬಟ್ ಅವರು ಕೇಟರ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ಜನ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಕೇಟರ್ ಮಾಡೋಕ್ಕಾಗೋದಿಲ್ಲ. ಈಗ ಗೌರ್ಮೆಂಟ್ ಸ್ಕೀಮಲ್ಲಿ ಎಷ್ಟು ಜನ ಡಯಾಲಿಸಿಸ್ ಮಾಡ್ತಾರೆ ಅದರ 4-5 ಪಟ್ಟು ಜನ ಪ್ರೈವೇಟಲ್ಲಿ ಮಾಡ್ಕೋತಾ ಇದ್ದಾರೆ. ಅಷ್ಟಾದರೂ ಕೂಡ ಇನ್ನೂ ತುಂಬ ಜನ ಡಯಾಲಿಸಿಸ್ ಮಾಡೋಕ್ಕಾಗದೇನೆ ಮೃತರಾಗ್ತಿದ್ದಾರೆ. ಓಕೆ ಡಾಕ್ಟರ್, ಈಗ 2 ಕಿಡ್ನಿ ಫೇಲ್ ಆಗುತ್ತೆ ಅಂತಂದ್ರೆ ಯಾವುದಕ್ಕೆ ಏನು ರೀಸನ್ ಆಗಿರಬಹುದು ಡಾಕ್ಟರ್? ಅಲ್ಲಿವರೆಗೂ ಹೋಗುತ್ತೆ, ಡಯಾಲಿಸಿಸ್ ಸ್ಟೇಜಿಗೆ ಅವ್ರು ರೀಚ್ ಆಗ್ತಿದ್ದಾರೆ ಅಂದರೆ ವಾಟ್ ಮೈಟ್ ಬಿ ದ ರೀಸನ್ಸ್? ಮುಖ್ಯವಾದ 50% ಜನಕ್ಕೆ ಶುಗರ್ BPಯಿಂದನೇ, ಮತ್ತು ಇನ್ನೊಂದು 50% ಜನಕ್ಕೆ ಗ್ಲಾಮರುಲೋನೆಫ್ರೈಟಿಸ್ ಅಂತ ಕರಿತೀವಿ. ಅಂದರೆ ನಮ್ಮ ಕಿಡ್ನಿಲಿ ಸಣ್ಣ ಸಣ್ಣ ಫಿಲ್ಟರ್ಗಳಿರುತ್ತೆ, ಅಲ್ಲಿ ಇದರಲ್ಲಿ ತೋರಿಸ್ತಾ ಇರ್ತಾರೆ ಪಿಕ್ಚರಲ್ಲಿ. ಈ ಸಣ್ಣ ಸಣ್ಣ ಫಿಲ್ಟರ್ಗಳಿಗೆ ನಾವು ನೆಫ್ರಾನ್ ಅಂತ ಕರಿತೀವಿ. ಆ ನೆಫ್ರಾನಲ್ಲಿ ಫಿಲ್ಟರ್ ಹೆಡ್ ಒಂದಿರುತ್ತೆ, ಅದಕ್ಕೆ ಗ್ಲಾಮರುಲಸ್ ಅಂತ ಕರಿತೀವಿ. ಅದು ಡ್ಯಾಮೇಜ್ ಆಗೋದಕ್ಕೆ ಗ್ಲಾಮರುಲೋನೆಫ್ರೈಟಿಸ್ ಅಂತ ಕರಿತೀವಿ. ಅದು ಯಂಗಲ್ಲಿರೋರಲ್ಲಿ ಅದು ಬಹಳ ಕಾಮನ್ನು. ಮತ್ತು ಕಿಡ್ನಿಲಿ ಕಲ್ಲು, ಇನ್ಫೆಕ್ಷನ್ನು, ಈ ಥರ ಬೇರೆ ಬೇರೆ ಕಾರಣಗಳಿಂದ ಕೆಲವು ಇಮ್ಯೂನ್ ಸಿಸ್ಟಮ್ ಡಿಸಾರ್ಡರ್ಸ್ ಇರುತ್ತೆ, ಲೂಪಸ್ ಅಂತೆಲ್ಲ ಅಂದ್ಬಿಟ್ಟು ಅದರಿಂದಾಗಿ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ಈ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಅಂತ ಅಂದಾಗ ಪರ್ಟಿಕ್ಯುಲರ್ ಆಗಿ ಇಂಥ ಏಜ್ ಗ್ರೂಪಲ್ಲೇ ಕಿಡ್ನಿ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ ಅಂತನಾ, ಅಥವಾ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಾ ಇದೆ, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ನೋಡಬಹುದು, ಯಾಕೆ ಆಗಿರಬಹುದು ಆ ಥರ? ಈಗ ಭಾರತದಲ್ಲಿ, ಈಗ ಪಾಶ್ಚಾತ್ಯದಲ್ಲಿ ಆವ್ರೇಜ್ ಒಂದು ಡಯಾಲಿಸಿಸ್ ಮೇಲಿರೋ ಒಂದು 100 ಜನ ಡಯಾಲಿಸಿಸ್ ಮೇಲಿದ್ದಾರೆ ಅಥವಾ 1000 ಜನ ಡಯಾಲಿಸಿಸ್ ಮೇಲಿದ್ದಾರೆ ಅಂದರೆ ನಾವು ಆವ್ರೇಜ್ ತೊಗೊಂಡ್ರೆ ಆವ್ರೇಜ್ ಒಂದು 60 ವರ್ಷ ಬರುತ್ತೆ. ಭಾರತದಲ್ಲಿ ಅದು 40 ಇದೆ. ಸೊ ಹೆಂಗಿರೋರು ನಮ್ಮ ಡಯಾಲಿಸಿಸ್ ಯೂನಿಟಲ್ಲಿ ನೀವು ಬಂದರೆ 25 ವರ್ಷದವರು ಇದ್ದಾರೆ, 35 45 ಇದ್ದಾರೆ. ಸೊ ನೀವು ಆವ್ರೇಜ್ ತೊಗೊಂಡ್ರೆ ಒಂದು 35-40 ವರ್ಷ ಬರುತ್ತೆ. ಯಾಕೆಂದರೆ ಇವ್ರಿಗೆಲ್ಲ ಈ ಒಂದು 20 ವರ್ಷ 25 ವರ್ಷದಲ್ಲೇ ಶುಗರ್ BP ಬಂದಿರುತ್ತೆ, ಅದನ್ನ ಕರೆಕ್ಟಾಗಿ ಕೇರ್ ತೊಗೊಂಡಿರೋದಿಲ್ಲ. ಅದು ಮುಂದೆ ಹೋಗಿ 10 ವರ್ಷ ಆದಮೇಲೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಇಲ್ಲಾಂದರೆ ಈ ಗ್ಲಾಮರುಲೋನೆಫ್ರೈಟಿಸ್ ಎಲ್ಲ ಅದೆಲ್ಲ ಬಹಳ ಸೈಲೆಂಟಾಗಿ ಆಗಿಬಿಡುತ್ತೆ. ಪಾಪ ಅವರು ಇವಾಗ ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ಅದು ಶುರುವಾಗಿರುತ್ತೆ, ಅವ್ರಿಗೇನು ಗೊತ್ತಾಗೋದಿಲ್ಲ. ಅವರು ಪಾಪ ನಮ್ಮ ಹತ್ರ ಬರೋ ಅಷ್ಟರಲ್ಲೇ ಕ್ರಿಯಾಟಿನಿನ್ ಜಾಸ್ತಿ ಆಗಿರುತ್ತೆ, ಇನ್ನೇನು ಡಯಾಲಿಸಿಸ್ ಶುರು ಮಾಡೋ ಸ್ಟೇಜಲ್ಲೇ ಬಂದುಬಿಡ್ತಾರೆ. ಟ್ರಾನ್ಸ್ಪ್ಲಾಂಟು ಬಹಳ ಉತ್ತಮವಾದ ಟ್ರೀಟ್ಮೆಂಟು ಈ ಕಿಡ್ನಿ ಫೇಲ್ಯೂರು ಡಯಾಲಿಸಿಸ್ ಮೇಲಿರೋರಿಗೆ. ಬಟ್ ಅಷ್ಟು ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ತೊಗೊಳಕ್ಕಾಗೋದಿಲ್ಲ, ಯಾಕಂದರೆ ಡೋನರ್ಸ್ ಇರೋದಿಲ್ಲ ಮನೇಲಿ. ಈ ಕೆಡವರಿಕ್ ಡೋನರ್ ಪ್ರೋಗ್ರಾಮ್ಸಲ್ಲಿ ವೆಯ್ಟಿಂಗ್ ಲಿಸ್ಟ್ ತುಂಬ ಜಾಸ್ತಿ ಇದೆ, ಖರ್ಚು ಕೂಡ ಜಾಸ್ತಿ ಟ್ರಾನ್ಸ್ಪ್ಲಾಂಟ್ದು. ಸೊ ಅದರಿಂದಾಗಿ ತುಂಬ ಜನ ಡಯಾಲಿಸಿಸ್ ಮೇಲೆ ಇರ್ತಾರೆ, ಅದಲ್ಲೇ ತೀರ್ಕೊಂಡ್ಬಿಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಆಗ್ತಿರೋರು ಬಹಳ ಕಡಿಮೆ. ಓಕೆ ಡಾಕ್ಟರ್, ಈಗ ಟ್ರಾನ್ಸ್ಪ್ಲಾಂಟ್ ಅಂತ ಬಂದಾಗಲೂ ಕೂಡ ನೀವು ಹೇಳ್ದಾಗೆ ವೆಯ್ಟಿಂಗ್ ಲಿಸ್ಟಲ್ಲಿ ತುಂಬ ಜನ ಇರ್ತಾರೆ. ಬಿಕಾಸ್ ಡೊನೇಟ್ ಮಾಡಲಿಕ್ಕೆ ತುಂಬ ಜನ ಮುಂದೆ ಬರ್ತಾ ಇಲ್ಲ. ಪ್ರಾಬಬ್ಲಿ ಒಂದು ಅವೇರ್ನೆಸ್ ಇರಲ್ಲ, ಆ್ಯಂಡ್ ಸಾಕಷ್ಟು ಮಿತ್ಗಳು ತುಂಬಿಕೊಂಡಿರ್ತಾರೆ, ಕೊಡಬಾರ್ದು, ಈ ನಮ್ಮ ಬಾಡಿ ಪಾರ್ಟ್ ಕೊಟ್ಟರೆ ಏನೋ ಆಗ್ಬಿಡತ್ತೆ ಅನ್ನೋ ರೀತಿ. ಸೊ ಈ ಬಗ್ಗೆ ಡಾಕ್ಟರ್ ಯಾವ ರೀತಿ ಇಂಪ್ರೊವೈಸ್ ಆಗಬೇಕು, ಜನಕ್ಕೆ ಯಾವ ರೀತಿ ಅವೇರ್ನೆಸ್ ಅನ್ನೋದು ಇರಬೇಕು ಅಂತ? ಇದೆಲ್ಲೋದು ಇದು ನಮ್ಮ ಗೌರ್ಮೆಂಟ್ ಕಡೆಯಿಂದ ಬರಬೇಕು. ಈಗ ಡಾಕ್ಟರ್ಸ್ ಎಷ್ಟು ಹೇಳಿದ್ರು ಜನಸಾಮಾನ್ಯರು ಅದರ ಬಗ್ಗೆ ಅವರಿಗೆ ಇದು ಬಿಲೀಫ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಪ್ರಿವೆನ್ಷನ್ ಆಫ್ ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಆಗಲಿ ಅಥವಾ ಆರ್ಗನ್ ಡೊನೇಷನ್ ಬಗ್ಗೆ ಆಗಲಿ ಸರ್ಕಾರ ಬಹಳಷ್ಟು ಇದು ಮಾಡಿ ಒತ್ತಡ ಕೊಟ್ಟು ಅದನ್ನ ಪ್ರಮೋಟ್ ಮಾಡಿದ್ರಷ್ಟೇ ಇದಾಗುತ್ತೆ. ಸೊ ನಾವು 2 ಕಡೆಯಿಂದ ಅಟ್ಯಾಕ್ ಮಾಡಬೇಕು. ಈ ಕಾಯಿಲೆನ ನಾವು ಕಡಿಮೆ ಮಾಡಬೇಕು, ಇದನ್ನು ಒಂದು ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾವು ಶುಗರ್ BPನ ಕಂಟ್ರೋಲ್ ಮಾಡ್ಕೊಬೇಕು, ಶುಗರ್ BPನ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಕೊಬೇಕು, ಮತ್ತು ಆದಷ್ಟು ಬೇಗ ಜನರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಆಗುತ್ತೆ, ಭಾರತದಲ್ಲಿ ಖಂಡಿತ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಾಗುತ್ತೆ. ಯಾಕಂದರೆ ಅನ್ಫಾರ್ಚುನೇಟ್ಲಿ, ಇಟ್ಸ್ ವೆರಿ ಅನ್ಫಾರ್ಚುನೇಟ್, ತುಂಬ ಯಂಗ್ಸ್ಟರ್ಸು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಮೃತಪಡ್ತಾ ಇದ್ದಾರೆ. ಅವರು ಏನಾಗುತ್ತೆ ಅಂತಂದರೆ ವೆಂಟಿಲೇಟರ್ ಮೇಲೆ ಇರ್ತಾರೆ, ಬ್ರೈನ್ ಡೆಡ್ ಆಗಿರ್ತಾರೆ. ಅಂಥವ್ರದ್ದು ಬಾಡಿ ನಾವು ವೆಂಟಿಲೇಟರ್ ಸ್ಟಾಪ್ ಮಾಡಿಬಿಟ್ರೆ ಅವರು ದೇ ವಿಲ್ ಬಿ ಗಾನ್. ಸೊ ಅವರಿಗೆ ಬ್ರೈನ್ ಡೆಡ್ ಅಂತ ಕರಿತೀವಿ. ಬ್ರೈನ್ ವಿಲ್ ಬಿ ಟೋಟಲಿ ಡ್ಯಾಮೇಜ್, ಬಟ್ ಬಾಡಿ ವಿಲ್ ಸ್ಟಿಲ್ ಬಿ ವರ್ಕಿಂಗ್. ಅಂಥವ್ರದ್ದು ಆರ್ಗನ್ಸ್ ಎಲ್ಲ ಕೊಡ್ಬೋದು. ಬಟ್ ಏನಂದರೆ 1% ಜನ ಕೂಡ ಒಪ್ಪೋದಿಲ್ಲ ಕೊಡೋದಕ್ಕೆ. ಸೊ ಇವಾಗ ಬೆಂಗಳೂರಲ್ಲೇ ಒಂದು ದಿವಸಕ್ಕೆ ಒಂದು 10 ಜನ ಪೊಟೆನ್ಷಿಯಲ್ ಡೋನರ್ಸ್ ಇದ್ದರೆ ಒಬ್ಬರು ಕೊಡೋದಿಲ್ಲ. ಯಾಕಂದರೆ ಫ್ಯಾಮಿಲಿ, ಇಟ್ ಈಸ್ ವೆರಿ ಅಂಡರ್ಸ್ಟ್ಯಾಂಡಬಲ್. ಇವಾಗ ಸಣ್ಣ ವಯಸ್ಸಿರುತ್ತೆ, ಫ್ಯಾಮಿಲಿ ತುಂಬ ನೊಂದ್ಕೊಂಡಿರ್ತಾರೆ. ನಾವು ಕೇಳೋದಕ್ಕೂ ಡಾಕ್ಟರ್ಸಿಗೆ ಬಹಳ ಕಷ್ಟ, ಅವ್ರಿಗೂ ಅದ್ರ ಬಗ್ಗೆ ಏನೂ ಮಾಹಿತಿ ಇರೋದಿಲ್ಲ. ಅದೇ ಗೌರ್ಮೆಂಟು, ಸರ್ಕಾರ ಅದ್ರ ಬಗ್ಗೆ ಒಂದು
ಆಸಕ್ತಿ ತಗೊಂಡು ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ಇದು ತಿಳುವಳಿಕೆ ಮೂಡಿಸಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತ ನಾವು ಅದನ್ನ ಇಂಪ್ರೂವ್ ಮಾಡ್ಬೋದು. ನಮ್ಮಲ್ಲಿ ಕೆಡವರಿಕ್ ಡೋನರ್ ಟ್ರಾನ್ಸ್ಪ್ಲಾಂಟಲ್ಲಿ ಸುಮಾರಷ್ಟು ಜನಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಬಿಡ್ಬೋದು. ಡಯಾಲಿಸಿಸ್ ಇರೋರಿಗೆ ನಾವು ಡಯಾಲಿಸಿಸ್ನ ತೆಗಿಬೋದು. ಆದರೆ ನಾವು ಆದಷ್ಟು ಡಯಾಲಿಸಿಸ್ ಬರದೇ ಇದ್ದಂಗೆ ನೋಡ್ಕೊಬೇಕು. ಸೊ ಅಲ್ಲಿ ಕೂಡ ಸರ್ಕಾರನೇ ಇದು ಮಾಡಬೇಕು. ಇವಾಗ ನೀವು ನಿಮ್ಮ ಮನೆಯಿಂದ ಇಲ್ಲಿಗೆ ಡ್ರೈವ್ ಮಾಡ್ಕೊಂಡು ಬರ್ತೀರಾ, ಎಷ್ಟೊಂದು ಜಾಹೀರಾತುಗಳು ನೀವು ನೋಡ್ತೀರಾ, ಬೋರ್ಡ್ಸು, ಎಲ್ಲ ಥರದ ಫೋನ್ಗಳು, ಬಟ್ಟೆಗಳು, ಹೊಸ ಬಿಲ್ಡಿಂಗು, ಎಲ್ಲದ್ರದ್ದು ಜಾಹೀರಾತು ಇರುತ್ತೆ. ಒಂದೇ ಒಂದು ಜಾಹೀರಾತು BP ಶುಗರ್ ಬಗ್ಗೆ ಗೌರ್ಮೆಂಟ್ ನೋಡಿದ್ದೀರಾ? ಅಲ್ಲಿ 5 ರೂಪಾಯಿ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ನೀವು 5,000 ರೂಪಾಯಿ ಡಯಾಲಿಸಿಸ್ ಮೇಲೆ ಹಾಕೋದ್ರ ಬದಲು 5 ರೂಪಾಯಿ ಅಲ್ಲಿ ಹಾಕಿದ್ರೆ ಜನಸಾಮಾನ್ಯರಲ್ಲಿ ಅದರ ಬಗ್ಗೆ ತಿಳುವಳಿಕೆ ಬರಬೇಕು. ಅವರು BP ಶುಗರ್ನ ಸೀರಿಯಸ್ ಆಗಿ ತೊಗೋಬೇಕು. ಆವಾಗಷ್ಟೇ ನಾವು ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ನ ಕಟ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಕಿಡ್ನಿ ಹೆಲ್ತಿಯಾಗಿರೋದು ಎಷ್ಟು ಮುಖ್ಯ ಅನ್ನೋದನ್ನು ಈಗಾಗಲೇ ಡಾಕ್ಟರ್ ಹೇಳ್ತಾ ಬರ್ತಿದ್ದಾರೆ ಕಾರ್ಯಕ್ರಮದಲ್ಲಿ. ಕಳೆದ ಹಲವಾರು ಸಂಚಿಕೆಗಳಲ್ಲೂ ಕೂಡ ನಿಮಗೆ ತಿಳಿಸಿದ್ದಾರೆ. ಸೊ ಕಿಡ್ನಿ ಹೆಲ್ತ್ ಬಗ್ಗೆ ನಿಮ್ಮಲ್ಲಿ ಕೆಲವೊಂದಷ್ಟು ಡೌಟ್ಸ್ ಇದೆ, ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇದೆ, ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಕಿಡ್ನಿ ಸಮಸ್ಯೆನಾ ಅಥವಾ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಇದೆ, ನನಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಹೇಗೆ ತಗೋಬೇಕು, ಈ ರೀತಿಯ ಒಂದಷ್ಟು ಡೌಟ್ಸ್ ಇದೆ ಅಂತಂದರೆ ಸ್ಕ್ರೀನ್ ಮೇಲೆ ಸುವರ್ಣ ನ್ಯೂಸ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ನೇರವಾಗಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೊತೆ ಮಾತಾಡಿ ನೀವು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ಎಸ್ ಡಾಕ್ಟರ್, ಈಗ ಇತ್ತೀಚಿನ ಲೈಫ್ ಸ್ಟೈಲ್ ಅನ್ನೋದೇನಿದೆ, ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದೇನಿದೆ, ಅದು ಬಾಡಿ ಮೇಲೆ, ಹೆಲ್ತ್ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಬಟ್ ಅದಕ್ಕೆ ಜನ ಕೆಲವ್ರಿಗೆ ಗೊತ್ತಿದ್ರೂ ಚೇಂಜಸ್ ಮಾಡ್ಕೋತಾ ಇಲ್ಲ, ಕೆಲವ್ರಿಗೆ ಗೊತ್ತಿಲ್ಲದೆ ಆಗ್ತಾ ಇದೆ. ಸೊ ಕೆಲವೊಂದಿಷ್ಟು ಮೇಜರ್ ಲೈಫ್ ಸ್ಟೈಲ್ ಚೇಂಜಸ್ ವಿಚ್ ಕನ್ಸರ್ನ್ಸ್ ಅಬೌಟ್ ಕಿಡ್ನಿ ಹೆಲ್ತ್ ಅಂತಂದರೆ, ಹಾಳಾಗ್ತಾ ಇದೆ ಅಂತಂದರೆ ಯಾವ್ದು ಡಾಕ್ಟರ್? ಎಲ್ಲ ನಮ್ಮ ಡಯಟು, ನಮ್ಮ ಎಕ್ಸಸೈಸು ಮತ್ತು ನಮ್ಮ ಸ್ಟ್ರೆಸ್ ಲೆವೆಲ್ಸ್, ಇದು 3 ಮೇನ್. ನಮ್ಮ ಊಟದಲ್ಲಿ ನಾವು ತಗೊಳ್ತಿರೋ ಕಾರ್ಬೋಹೈಡ್ರೇಟ್, ಸಿಂಪಲ್ ಕಾರ್ಬೋಹೈಡ್ರೇಟ್ ಲೆವೆಲ್ ಜಾಸ್ತಿ ಆಗಿದೆ. ಸ್ವೀಟ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಇದು ಏನು ಸೇವರೀಸ್ ಆಗಿರ್ಬೋದು, ಮತ್ತು ಪ್ರೊಸೆಸ್ಡ್ ಫುಡ್ಸು, ಪಿಜ್ಜಾಗಳು, ಬರ್ಗರ್ಸು, ಕರೆದಿರೋದು, ಇದೆಲ್ಲ ಪ್ರೊಸೆಸ್ಡ್ ಫುಡ್ಸು. ಫ್ರೆಶ್ ಕಡಿಮೆ ಆಗಿದೆ. ನಾವು ಫ್ರೆಶ್ ತರಕಾರಿ, ಫ್ರೆಶ್ ಫ್ರೂಟ್ಸ್ ಕಡಿಮೆ ಮಾಡಿಕೊಂಡು ಪ್ರೊಸೆಸ್ಡ್ ಫುಡ್ಸನ್ನು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದರಿಂದಾಗಿ BP ಶುಗರ್ ಎರಡೂ ಬರ್ತಾ ಇದೆ. ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಕೂಡ BP ಬರುತ್ತೆ. ಅಲ್ಲಿ ನಾವು ಚೇಂಜಸ್ ಮಾಡ್ಕೊಬೇಕು. ನಾವು ಮತ್ತೆ ಪದೇ ತಿಂತಾನೆ ಇರ್ತೀವಿ, ಒಂದು ಫಾಸ್ಟಿಂಗ್ ವಿಂಡೋ ಇಲ್ಲ, ತಾಸಿಗೆ ತಿಂತಾನೆ ಇರ್ತೀವಿ. ಅದು ಕಡಿಮೆ ಮಾಡಬೇಕು. ಊಟ ಒಂದು 2 ಅಥವಾ 3 ಸತಿ ಮಾತ್ರ ಮಾಡಬೇಕು. ಪದೇ ಸ್ನ್ಯಾಕ್ ಮಾಡ್ತಾ ಇರಬಾರ್ದು, ಪದೇ ಚಾ ಕಾಫಿ ಕುಡಿತಾ ಇರಬಾರ್ದು. ಆವಾಗ ನಾವು ನಮ್ಮ ಇನ್ಸುಲಿನ್ ಸ್ಟ್ರೆಸ್ ಮಾಡೋದಿಲ್ಲ, ನಮ್ಮ ಪ್ಯಾನ್ಕ್ರಿಯಾಸ್ನ ಇನ್ಸುಲಿನ್ ಅವಾಗವಾಗ ಪ್ರೊಡ್ಯೂಸ್ ಆಗೋದಿಲ್ಲ. ಆವಾಗ ನಮ್ಮ ಬಾಡಿ ಸ್ಟ್ರೆಸ್ಸಿಗೆ ಬರೋದಿಲ್ಲ. ಇನ್ನು ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಈಗ ಮಕ್ಕಳಿಂದನೇ ಎಲ್ಲರೂ ಕೂತ್ಕೊಂಡೇ ಮಾಡೋದು, TV ನೋಡೋದು, ಕಂಪ್ಯೂಟರ್ ಗೇಮ್ಸ್ ಆಡೋದು, ಫೋನಲ್ಲಿ ಗೇಮ್ಸ್ ಆಡೋದು, ಹೊರಗೆ ಹೋಗಿ ಆಟ ಆಡೋದು ಬಹಳ ಕಡಿಮೆ ಮಕ್ಕಳಿಂದನೇ. ಮತ್ತು ಯಂಗ್ ಇರೋರಿಗೆ ಅವ್ರಿಗೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಬಿಟ್ಟು 14-15 ತಾಸು ಕೆಲಸ ಮಾಡ್ತಾರೆ. ಎಕ್ಸಸೈಸ್ ಕಡಿಮೆ ಆಗಿದೆ. ಸೊ ಹಾಗಾಗಿ ಒಂದು 4th ಡಿಕೇಡಲ್ಲಿ 40 ವರ್ಷ 50 ವರ್ಷ ಆಗ್ತಿರ್ಬೇಕಾದ್ರೆ ಎಲ್ಲ ಥರ ತೊಂದರೆಗಳು ಬರ್ತಾ ಇದೆ. ಇನ್ನು ನಮ್ಮ ಸ್ಟ್ರೆಸ್ ಲೆವೆಲ್ಸು, ಸಣ್ಣ ವಯಸ್ಸಿಂದನೇ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟ್ರೆಸ್ಸು, ನಾವು ಇದು ಜಾಬ್ ಸೇರಿಕೊಂಡಾಗ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಸ್ಟ್ರೆಸ್ಸು, ಇದೆಲ್ಲ ಆಗಿರೋದ್ರಿಂದ ಈ ಲೈಫ್ ಸ್ಟೈಲ್ ಡಿಸೀಸಸ್ಸು, BP ಶುಗರು, ಕೊಬ್ಬುತನ, ಅದ್ರ ಜೊತೆಗೆ ಹಾರ್ಟ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು, ಸ್ಟ್ರೋಕ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ ಬಳ್ಳಾರಿಯಿಂದ, ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ರಾಜ್ಕುಮಾರ್. ನಮಸ್ಕಾರ ಡಾಕ್ಟ್ರೆ. ಹೊಟ್ಟೆ ಬಾವು ಬರುತ್ತೆ ನನಗೆ, ರಾತ್ರಿ ಏನ್ ಬರುತ್ತೆ? ಬಾವು ಬರುತ್ತೆ, ಅಂದ್ರೆ ಮುಟ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅದು ಹೊಟ್ಟೆ ಅನ್ನೋದು ಯಾವಾಗಲೂ ಹೊಟ್ಟೆ ಬಾವು ಬರುತ್ತೆ. ಹೊಟ್ಟೆ ಬಾವು ಬರುತ್ತಾ? ಹಾ ಡಾಕ್ಟ್ರೆ. ಕಾಲ್ ಬಾವು ಇದೆಯಾ ನಿಮ್ಗೆ? ಇಲ್ಲ ಡಾಕ್ಟ್ರೆ, ನಮ್ದು ಜ್ಯುವೆಲ್ಲರ್ ಶಾಪ್ ಇದೆ, ನಾವು ಜ್ಯುವೆಲ್ ಬಿಸ್ನೆಸ್. ಇದು ಈ ಹೊಟ್ಟೆ ಬಾವು ಬರೋದೆಲ್ಲ ಇದು ಬೇರೆ ಕಾರಣ ಇರ್ಬೋದು. ಒಂದು ಬೊಜ್ಜುತನ ಇರ್ಬೋದು, ಇನ್ನೊಂದು ಹೊಟ್ಟೆಲಿ ನೀರು ತುಂಬಿಕೊಂಡ್ರೆ ಕೂಡ ಈ ಥರ ಆಗುತ್ತೆ.
ಹೊಟ್ಟೆಲಿ ನೀರು ತುಂಬಿಕೊಳ್ಳೋದು ಬರೀ ಕಿಡ್ನಿ ತೊಂದರೆಯಿಂದ ಮಾತ್ರ ಅಲ್ಲ, ಹಾರ್ಟ್ ತೊಂದರೆಯಿಂದನೂ ಇರ್ಬೋದು, ಲಿವರ್ ತೊಂದರೆಯಿಂದನೂ ಇರ್ಬೋದು. ಸೊ ಫಸ್ಟ್ ನೀವು ನಿಮ್ಮ ಅಲ್ಲಿ ಫಿಸಿಷಿಯನ್ಗೆ ಹೋಗಿ ನೋಡೋದು ಬೆಟರು. ಫಿಸಿಷಿಯನ್ ನೋಡಿಕೊಂಡು ಅಲ್ಲಿ ನೀವು ಅವರು ಸ್ಕ್ಯಾನ್ ಎಲ್ಲ ಹೇಳ್ತಾರೆ, ಸ್ಕ್ಯಾನು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಹೇಳ್ತಾರೆ. ಅದನ್ನು ನೋಡಿಕೊಂಡು ಅವ್ರು ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಇದೇನೋ ತೊಂದರೆ ಇದೆಯಾ ಇಲ್ವಾ, ಅಥವಾ ಬರೀ ಬೊಜ್ಜುತನದಿಂದ ನಿಮಗೆ ಈ ಥರ ಹೊಟ್ಟೆ ಬಾವು ಥರ ಕಾಣಿಸ್ತಿದೆಯಾ ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ರಾಜ್ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಎಷ್ಟೋ ಜನಕ್ಕೆ ಕೆಲವೊಂದಿಷ್ಟು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದೇ ಗೊತ್ತಿರೋದಿಲ್ಲ. ಸಮಸ್ಯೆ ಏನೋ ಆಗ್ತಿರುತ್ತೆ, ಬಟ್ ಅದು ಕಿಡ್ನಿಗೆ ಸಂಬಂಧಪಟ್ಟಿದ್ದು ಅನ್ನೋದೇ ಗೊತ್ತಿರಲ್ಲ. ಅದು ಬೇರೆ ಡಾಕ್ಟರ್ಸ್ ಹತ್ರ ಹೋದಾಗ ಮಿಸ್ ಡಯಾಗ್ನೋಸ್ ಆಗುತ್ತೆ, ರಾಂಗ್ ಡಯಾಗ್ನೋಸ್ ಕೂಡ ಆಗುತ್ತೆ. ಅದರಿಂದ ಆಮೇಲೆ ಫ್ಯೂಚರಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಕೆಲವೊಂದು ಕಾಮನ್ ಕಿಡ್ನಿ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಆಗ್ತಾ ಇದೆ, ಅದನ್ನು ನಾವು ಗಮನಿಸಬೇಕು ಅಂತ ಇದ್ದರೆ ಯಾವ್ದು ಡಾಕ್ಟರ್ದೆಲ್ಲದು? ಈಗ ನಾನು ಆವಾಗಲೇ ಹೇಳ್ದಂಗೆ ಮೂತ್ರಪಿಂಡ ರೋಗದಲ್ಲಿ ಸಿಂಪ್ಟಮ್ಸ್ ಬರೋದೇ ಬಹಳ ಲೇಟು. ಬಂದ್ರೂ ಬಹಳ ಜನರಲ್ ಸಿಂಪ್ಟಮ್ಸು. ಇವಾಗ ಕಾಲು ಬಾವು ಬರೋದು, ಸುಸ್ತಾಗೋದು, ಉಸಿರಾಡೋಕ್ಕೆ ತೊಂದರೆ ಆಗೋದು, ವಾಂತಿ ಬಂದಂಗೆ ಆಗೋದು, ಊಟ ಮೆಚ್ಚದೇ ಇರೋದು, ನಿದ್ದೆ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲ ನಿದ್ದೆ ಕಡಿಮೆ, ಮೈಕೈ ತೊರಕೆ, ಇದೆಲ್ಲ ಬಹಳ ಜನರಲ್ ಸಿಂಪ್ಟಮ್ಸು. ಬಹಳಷ್ಟು ಕಡಿಮೆ ಜನಕ್ಕೆ ಮೊದಲೇ ಸಿಂಪ್ಟಮ್ಸ್ ಬರುತ್ತೆ. ಇವಾಗ ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆದರೆ, ಪ್ರೋಟೀನ್ ಯೂರಿಯಾ ಅಂತ ಕರಿತೀವಿ, ಆವಾಗ ಮೂತ್ರ ನೊರೆ ಆಗಿ ಬರುತ್ತೆ. ಇಲ್ಲ ಯೂರಿನಲ್ಲಿ ರಕ್ತ ಕಾಣಿಸ್ಕೊಬೋದು, ಕೆಂಪಾಗ್ಬೋದು. ಇವಾಗ ಕಿಡ್ನಿ ಸ್ಟೋನ್ ಇದ್ದವರಿಗೆ ಅಥವಾ ಗ್ಲಾಮರ್ಯುಲೋನೆಫ್ರೈಟಿಸ್ ಅಂತ ಹೇಳಿದೆ ನಾನು, ಅದಿರೋರಿಗೆ, ಇಲ್ಲ ಯೂರಿನಲ್ಲಿ ಇನ್ಫೆಕ್ಷನ್ ಇರೋರಿಗೆ ಸ್ವಲ್ಪ ರಕ್ತ ಕಾಣಿಸ್ಕೊಬೋದು. ಅದು ಸ್ವಲ್ಪ ಬೇಗನೆ ಬರ್ಬೋದು. ಇಲ್ಲ ಕಿಡ್ನಿ ಇರೋ ಜಾಗದಲ್ಲಿ ನೋವು ಬರ್ಬೋದು. ಕಿಡ್ನಿ ಸ್ಟೋನ್ ಇದ್ದರೆ, ಯೂರಿನಲ್ಲಿ ಇನ್ಫೆಕ್ಷನ್ ಇದ್ದರೆ ಕಿಡ್ನಿ ಇರೋ ಜಾಗದಲ್ಲಿ ನೋವು ಬರ್ಬೋದು. ಇದೆಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಅರ್ಲಿ ಸಿಂಪ್ಟಮ್ಸು. ಬಹುತೇಕವಾಗಿ ಶುಗರು ಬಿ ಪಿಯಿಂದ ಡ್ಯಾಮೇಜ್ ಆಗೋದ್ರಿಂದ ಅದರಲ್ಲಿ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಶುಗರ್ ಬಿ ಪಿಯಿಂದ ಕಿಡ್ನಿ ತೊಂದರೆ ಬರ್ತಿದೆ ಅಂತಂದರೆ ಪ್ರೋಟೀನ್ ಲೀಕ್ ಫಸ್ಟ್ ಜಾಸ್ತಿ ಆಗುತ್ತೆ. ಆವಾಗ ತುಂಬ ಜನಕ್ಕೆ ಅದು ನೊರೆಯಾಗಿ ಯೂರಿನ್ ಬರುತ್ತೆ. ತುಂಬ ಜನ ಅದು ಗೊತ್ತಿರೋದಿಲ್ಲ ಅವ್ರಿಗೆ, ನೊರೆ ಬರ್ತಿರೋದು ಇದು ನಾರ್ಮಲ್ ಅಲ್ಲ ಅಂತ ಅಂದ್ಬಿಟ್ಟು. ಸೊ ಅವರು ಅದನ್ನು ಇಗ್ನೋರ್ ಮಾಡ್ತಾರೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ನಾನು ಕೊಡ್ಬೋದು ಅಂದರೆ, ನೊರೆಯಾಗಿ ಯೂರಿನ್ ಬರ್ತಾ ಇದೆ ಅಂದರೆ ಫಸ್ಟ್ ಹೋಗ್ಬಿಟ್ಟು ನೀವು ಶುಗರು ಬಿ ಪಿ ಕಿಡ್ನಿನ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ನಾಗರಾಜ್ ಅಂತ. ನಾಗರಾಜ್ ಅವರೇ ನಮಸ್ತೆ. ನಮಸ್ಕಾರಮ್ಮ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ಇದು ನಂದು 2 ಸಲ ಪ್ರಾಸ್ಟೇಟ್ ಆಗಿದೆ. ಮೊನ್ನೆ ಒಂದು ಲೆಫ್ಟ್ ಸೈಡ್ ಬೀಜ ಊರಿತ್ತು, ಇನ್ಫೆಕ್ಷನ್ ಆಗಿ. ಯೂರಿನ್ ರಾತ್ರಿ ಹೊತ್ತು ಆದರೂ ಕಂಟ್ರೋಲ್ ಇರಲೇ ಇಲ್ವಲ್ಲ. ಈಗ 2 ತಿಂಗಳಿಂದ ಮಾತ್ರ ಶುಗರ್ ಈಗ ಶುಗರ್ ನೆನ್ನೆ ಟೆಸ್ಟ್ ಮಾಡಿಸಿ ಫಿಸಿಷಿಯನ್ ಹತ್ರ ಹೋಗಿದ್ದೆ. ಹೌದಾ? ಕಮ್ಮಿ. ಈಗ 2 ತಿಂಗಳಿಂದ ಶುಗರ್ ಬಂದಿರೋದು ನಮ್ಗೆ. ಈ ಪ್ರೊಸ್ಟೇಟ್ ಸಮಸ್ಯೆ ವಯಸ್ಸಾಗ್ತಿದ್ದಂಗೆ ಪ್ರೊಸ್ಟೇಟ್ ಸಮಸ್ಯೆ ಬರುತ್ತೆ ಗಂಡಸರಿಗೆ. ಅದು ಮತ್ತು ಕಿಡ್ನಿ ಸಮಸ್ಯೆ ಎರಡು ಬೇರೆ ಬೇರೆ. ಈ ಕಿಡ್ನಿ ತೊಂದರೆಗಳೇ ಬೇರೆ, ಈ ಪ್ರೊಸ್ಟೇಟ್ ಸಮಸ್ಯೆನೇ ಬೇರೆ. ಈ ಪ್ರೊಸ್ಟೇಟ್ ಸಮಸ್ಯೆಗಳು ಅದೇ, ನೀವು ಮೋಸ್ಟ್ಲಿ 2 ಸತಿ ಪ್ರೊಸ್ಟೇಟ್ ಆಗಿದೆ ಅಂದರೆ ಪ್ರೊಸ್ಟೇಟ್ ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. TURP ಅಂತ ಮಾಡ್ತಾರೆ, ಪ್ರೊಸ್ಟೇಟ್ ಸರ್ಜರಿ, ಅದು ಮಾಡಿರಬೇಕು. ಇದು ನಮ್ಮ ಯೂರಾಲಜಿ ಡಾಕ್ಟರ್, ಸರ್ಜನ್ಸ್ ನೋಡ್ಕೋತಾರೆ. ಇದಕ್ಕೂ ಪ್ರೊಸ್ಟೇಟ್ಗೂ ಕಿಡ್ನಿಗೂ ಸಂಬಂಧ ಇರೋದಿಲ್ಲ. ಇದೇ ಬೇರೆ ಅದೇ ಬೇರೆ. ನಿಮಗೆ ಪ್ರೊಸ್ಟೇಟ್ ತೊಂದರೆ ಕಾರಣದಿಂದಾಗಿ ನಿಮಗೆ ಮೋಸ್ಟ್ಲಿ ಅದು ಪದೇ ಯೂರಿನ್ ಬರ್ತಾ ಇದೆ. ಕೆಲವು ಸತಿ ಇನ್ಫೆಕ್ಷನ್ ಇದ್ದರೂ ಆ ಥರ ಆಗುತ್ತೆ. ನೀವು ಒಂದು ಸತಿ ನೀವು ನಿಮ್ಮ ಯೂರಾಲಜಿಸ್ಟ್ಗೆ ಹೋಗಿ ತೋರಿಸ್ಕೊಂಡು ಕರೆಕ್ಟಾಗಿ ತಪಾಸಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಈಗ ಈ ರೀತಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಕಿಡ್ನಿ ಸಮಸ್ಯೆಗಳು ಆಗದೇ ಇರೋ ರೀತಿ ನಾವು ನೋಡ್ಕೋಬೇಕು ಅಂತ ಇದ್ದಾಗ ಯಾವ ರೀತಿ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿ ಈ ಸಮಸ್ಯೆನ ಪ್ರಿವೆಂಟ್ ಮಾಡಬೇಕು ಡಾಕ್ಟರ್? ಸೊ ನಾನು ಹೇಳ್ದಂಗೆ ಶುಗರ್ ಬಿ ಪಿ ಬರದೇ ಇದ್ದಂಗೆ ನೋಡ್ಕೋಬೇಕು, ಬೊಜ್ಜುತನ ಬರಬಾರ್ದು. ಶುಗರ್ ಬಿ ಪಿ ಬರದೇ ಇದ್ದಂಗೆ ನೋಡ್ಕೋಬೇಕು ಅಂದರೆ ಸಣ್ಣ ವಯಸ್ಸಿಂದನೇ ಶುರು ಆಗಬೇಕು. ನಾವು ಮಕ್ಕಳಿಗೆ ಆದಷ್ಟು ಫ್ರೆಶ್ ವೆಜಿಟೇಬಲ್ಸ್ ಫುಡ್ಸು ತಿನ್ನಿಸ್ಬೇಕು. ತುಂಬ ಈ ಬೇಕ್ರಿ ಐಟಮ್ಸು, ಹೊರಗಿಂದು ಫಾಸ್ಟ್ ಫುಡ್ ಎಲ್ಲ ಕಡಿಮೆ ಮಾಡಬೇಕು. ಉಪ್ಪು ಕಡಿಮೆ ಮಾಡಬೇಕು. ಅವರಿಗೆ ಆಟ ಆಡೋದಕ್ಕೆ ಹೊರಗಡೆ ಜಾಸ್ತಿ ಬಿಡಬೇಕು.
ಬೊಜ್ಜುತನ ಬರದೇ ಇದ್ದಂಗೆ ನೋಡ್ಕೊಬೇಕು. ಇವಾಗ ಎಷ್ಟು ಜನ ಸಣ್ಣ ಮಕ್ಕಳೆಲ್ಲ ಎಷ್ಟು ಒಬೀಸ್ ಆಗಿರ್ತಾರೆ, ಹೌದು. ಅದು ಆಗದೇ ಇದ್ದಂಗೆ ನೋಡ್ಕೋಬೇಕು. ಅಲ್ಲಿಂದನೇ ನಾವು ಶುರು ಮಾಡಬೇಕು. ಮತ್ತು ವಯಸ್ಸಿಗೆ ಬಂದ ಮೇಲೆ ಅವ್ರಿಗೆ ಎಕ್ಸಸೈಸು, ಸ್ಲೀಪು, ಇದರ ಇಂಪಾರ್ಟೆನ್ಸು ಅವ್ರಿಗೆ ಗೊತ್ತಿರಬೇಕು. ಈ ಥರ ಮಾಡಿಕೊಂಡ್ರೆ ನಾವು ಶುಗರ್ ಬಿ ಪಿನೇ ಅವಾಯ್ಡ್ ಮಾಡಿಬಿಡ್ಬೋದು. ಶುಗರ್ ಬಿ ಪಿ ಬಂತಪ್ಪ ಅಂತಂದರೆ ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೊಬೇಕು. ಲೈಫ್ ಸ್ಟೈಲ್ ಮೆಜರ್ಸಿಂದ ಫಸ್ಟ್ ಟ್ರೈ ಮಾಡಬೇಕು. ಅದರಲ್ಲಿ ಆಗಲಿಲ್ಲ ಅಂತಂದರೆ ಮೆಡಿಸಿನ್ಸ್ ಎಲ್ಲ ತೊಗೋಬೇಕಾಗತ್ತೆ. ಏನೇ ಆಗಲಿ ಅದನ್ನು ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಬರೀ ಮೂತ್ರಪಿಂಡ ತೊಂದರೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಸ್ಟ್ರೋಕು, ಲಕ್ವ ಎಲ್ಲದನ್ನು ನಾವು ತಡೆಗಟ್ಟಬಹುದು. ಡಾಕ್ಟರ್, ಈಗ ಡಿಟೆಕ್ಟ್ ಅರ್ಲಿ ಅಂತ ಹೇಳ್ತೀವಿ, ಬಟ್ ಸಿಂಪ್ಟಮ್ಸೇ ಗೊತ್ತಾಗಲ್ಲ ಅಂತಿದ್ದಾಗ ಯಾವ ರೀತಿ ಜನರಲ್ಲಿ ಈ ವಿಚಾರವಾಗಿ ಅರಿವಿರಬೇಕು? ದ್ಯಾಟ್ ಐ ಶುಡ್ ಪ್ರೊಟೆಕ್ಟ್ ಮೈ ಕಿಡ್ನಿ, ಅರ್ಲಿ ಡಿಟೆಕ್ಷನ್ ಸಾಧ್ಯ ಇಲ್ಲ, ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ ಅಂತಂದಾಗ ಏನು ಮಾಡಬೇಕಾಗತ್ತೆ ಅಂತ ಡಾಕ್ಟರ್ ಅವರು? ಪ್ರತಿ ವರ್ಷ ಚೆಕ್ ಮಾಡ್ಕೋಬೇಕು. ಸಣ್ಣ ವಯಸ್ಸಿಂದನೇ ಪ್ರತಿ ವರ್ಷವೂ ತಪಾಸಣೆ ಮಾಡ್ಕೋಬೇಕು. ಬಿ ಪಿ ಶುಗರ್ ಮಾಡ್ಕೊಂಡ್ರೇ ಸಾಕಾಗತ್ತೆ. ಯಾಕಂದರೆ ಬಿ ಪಿ ಶುಗರಿಂದನೇ ಕಿಡ್ನಿ ತೊಂದರೆ ಬರೋದು. ಬಟ್ ಆದರೆ ಸಣ್ಣ ವಯಸ್ಸಲ್ಲಿ ಬಿ ಪಿ ಶುಗರ್ ಇಂದ ಬರೋ ಕಿಡ್ನಿ ತೊಂದರೆಗಳು ಕಡಿಮೆ. ಗ್ಲಾಮರುಲರ್ ನೆಫ್ರೈಟಿಸು ಅಂತೆಲ್ಲ ನಾನು ಹೇಳಿದೆ, ಅದರಿಂದ ಬರೋದು ಜಾಸ್ತಿ. ಆವಾಗ ಏನು ಅಂತಂದರೆ ಮೂತ್ರ ತಪಾಸಣೆ, ಯೂರಿನ್ ರೋಟೀನು, ಯೂರಿನಲ್ಲಿ ಪ್ರೋಟೀನ್ ಇದೆಯಾ ಅಂತ ನೋಡೋದು, ಮತ್ತು ಸೀರಮ್ ಕ್ರಿಯಾಟಿನಿನ್ ಇದು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಬಟ್ ಬಹುತೇಕವಾಗಿ ಮೂತ್ರಪಿಂಡ ತೊಂದರೆ ಇತ್ತು ಅಂದರೆ ಬಿ ಪಿ ಜಾಸ್ತಿ ಆಗೇ ಇರುತ್ತೆ. ಇವಾಗ ಗ್ಲಾಮರುಲರ್ ನೆಫ್ರೈಟಿಸಲ್ಲಾಗಲಿ ಬೇರೆ ಬೇರೆ ಇಮ್ಯೂನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದೆ ನಾನು ಮೂತ್ರಪಿಂಡದಲ್ಲಿ. ಅದು ಇರಬೇಕಾದ್ರೆ ಜೊತೆಗೆ ಬಿ ಪಿ ಇದ್ದೇ ಇರುತ್ತೆ. ಸೊ ಬಿ ಪಿ ಚೆಕ್ ಮಾಡಿದ್ರೆ ನಮಗೊಂದು ಐಡಿಯಾ ಬಂದುಬಿಡುತ್ತೆ. ಸೊ ಇದನ್ನು ಸಣ್ಣ ವಯಸ್ಸಿಂದನೇ ಚೆಕ್ ಮಾಡ್ಕೋತಾ ಬರಬೇಕು. ಇವಾಗ ಹೈಸ್ಕೂಲಲ್ಲೇ ಒಂದು ಸತಿ ಮಾಡಬೇಕು, ಮತ್ತು ಕೆಲಸಕ್ಕೆ ಶುರು ಮಾಡಿದಾಗ ಮಾಡ್ಕೋಬೇಕು. ಕೆಲಸದಲ್ಲಿ ಇರೋರಂತೂ ಪ್ರತಿ ವರ್ಷ ಮಾಡೋದು ಬೆಟರು. ಎಂಪ್ಲಾಯರ್ಸು ಅದನ್ನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿದ್ರೆ ಬಹಳ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಹೆರಿಡಿಟಿ ಫ್ಯಾಮಿಲಿ ಹಿಸ್ಟರಿ ಇತ್ತು ಅಂತಂದಾಗ ಮನೆಯವರು ಮುಂದೆ ಎಷ್ಟು ಕೇರ್ಫುಲ್ ಆಗಿರಬೇಕಾಗಿರುತ್ತೆ ಡಾಕ್ಟರ್? ಬಹಳ ಸಣ್ಣ ಇವಾಗ 100 ಜನದಲ್ಲಿ ಒಂದು 2-3 ಜನಕ್ಕೆ ಹೆರಿಡಿಟ್ರಿಯಾಗಿ ಕಿಡ್ನಿ ತೊಂದರೆಗಳು ಬಂದಿರುತ್ತೆ. ಜೆನೆಟಿಕ್ ಪ್ರಾಬ್ಲಮ್ ಕಿಡ್ನಿ ಡಿಸೀಸಲ್ಲಿ ಇದೆ. ಬಟ್ ಅದೇನು ಅಂತಂದರೆ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಅಂತ ಕರಿತೀವಿ. ಶುಗರ್ ಬಂದರೆ ಕೆಲವ್ರಿಗೆ ಏನು ಅಂತಂದರೆ 20 ವರ್ಷ ಶುಗರ್ ಇದ್ರೂ ಏನು ಕಿಡ್ನಿ ತೊಂದರೆ ಬಂದಿರೋದಿಲ್ಲ. ಕೆಲವರಿಗೆ 2 ವರ್ಷ ಶುಗರಲ್ಲೇ ಕಿಡ್ನಿ ತೊಂದರೆ ಬಂದುಬಿಡುತ್ತೆ. ಅದು ಜೆನೆಟಿಕ್ ಪ್ರೀಡಿಸ್ಪೊಸಿಷನ್. ಈ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಬೇರೆ, ಹೆರಿಡಿಟ್ರಿ ಇರೋದು ಬೇರೆ. ಹೆರಿಡಿಟ್ರಿ ಕಾಯಿಲೆಗಳು ಬಹಳ ಕಡಿಮೆ ಜನಕ್ಕಿರೋದು. ಸೊ ಇದು ಈ ಕಿಡ್ನಿ ತೊಂದರೆ ನಾವು ಏನು ಭಾರತದಲ್ಲಿ ಇವಾಗ ನೋಡ್ತಿದ್ದೀವಿ, ಇದು ಬಹುತೇಕವಾಗಿ ಹೆರಿಡಿಟ್ರಿ ಅಲ್ಲ, ಬಟ್ ಸ್ವಲ್ಪ ಜನಕ್ಕೆ ಹೆರಿಡಿಟ್ರಿ ಪ್ರಾಬ್ಲಮ್ ಇರುತ್ತೆ. ಹೆರಿಡಿಟ್ರಿ ಇರೋದು ಇದೆ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಇದೆ, ಇದು ಪ್ರೈಮರಿ ಹೈಪರ್ ಆಕ್ಸಿಲ್ಯೂರಿಯಾ ಅಂತಿದೆ, ಅದು ಫ್ಯಾಮಿಲಿಯಲ್ಲೇ ಕಿಡ್ನಿ ಸ್ಟೋನ್ಗಳು ಬರುತ್ತೆ. ಆ ಥರ ಎಲ್ಲ ಇರೋರು ನೆಫ್ರಾಲಜಿಸ್ಟ್ ನೋಡಿಕೊಂಡು ಜೆನೆಟಿಕ್ ಟೆಸ್ಟ್ ಎಲ್ಲ ಮಾಡ್ಕೊಂಡು ಅದಕ್ಕೆಲ್ಲ ಬೇರೆ ಬೇರೆ ಕೆಲವುದಕ್ಕೆ ಟ್ರೀಟ್ಮೆಂಟ್ ಇದೆ, ಕೆಲವುದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಬಟ್ ನಾವು ಏನಂದರೆ ಪೋಸ್ಟ್ಪೋನ್ ಮಾಡ್ಬೋದು. ಈಗ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಇರೋರಿಗೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ, ಕೆಲವು ಹಾರ್ಟ್ ತೊಂದರೆ, ಸ್ಟ್ರೋಕ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ. ಅವರು ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ನೀರು ಜಾಸ್ತಿ ತೊಗೊಂಡು ಒಂದು ಟ್ಯಾಬ್ಲೆಟ್ ಬಂದಿದೆ ಟೊಲ್ವಾಪ್ಟನ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಂಡ್ರೆ ಸ್ವಲ್ಪ ನಾವು ಪ್ರೊಲಾಂಗ್ ಮಾಡ್ಬೋದು ಕಿಡ್ನಿ ಫೇಲ್ಯೂರ್ ಆಗೋದನ್ನ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕಿಡ್ನಿ ಡೇ ಅಂಗವಾಗಿ ಕಿಡ್ನಿ ಹೆಲ್ತ್ ಹೇಗಿರಬೇಕು, ಜೊತೆಗೆ ಹೇಗೆ ತಪಾಸಣೆ ಮಾಡ್ತಾ ಇರಬೇಕು, ಎಷ್ಟು ಫ್ರೀಕ್ವೆಂಟಾಗಿ ಮಾಡ್ತಿರಬೇಕು, ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟಿದೆ, ಸಾಕಷ್ಟು ಡೀಟೇಲ್ಸನ್ನು ತಿಳಿಸ್ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದೆ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.